ನನ್ನನ್ನು ತುಂಬ ದಿನಗಳಿಂದ ಫಾಲೋ ಮಾಡ್ತಿರೋ ಹಾಗಿದೆ. ಸರಿಯಾದ ವಿಳಾಸಕ್ಕೆ ಬಂದಿದ್ದೀರಾ. ನೀವೀಗಿರೋ ಸ್ಪೀಡ್ ನೋಡಿದ್ರೆ ನಿಮ್ಮನ್ನ ಕೂತ್ಕೊಳ್ಳಿ ಅನ್ನೋ ಹಾಗೂ ಇಲ್ಲ. ಏನು ವಿಷಯ? ಏನು ಫೋನಲ್ಲಿ ಸತ್ಯನ ವಿಷಯ ಹೇಳಿ ಹೆದರಿಸ್ತಾ ಇದ್ದೆ. ಸತ್ಯನ ಕತೆ ಕಟ್ಟು ಹೇಳ್ಬಿಟ್ರೆ ಪೊಲೀಸರು ನಂಬ್ತಾರ? ಸಿನಿಮಾದಲ್ಲೇ ನಂಬಲ್ಲ, ರಿಯಲ್ ಲೈಫಲ್ಲಿ ಯಾರು ನಂಬ್ತಾರೆ? ಎಲ್ಲದಕ್ಕೂ ಸಾಕ್ಷಿ ಕೇಳ್ತಾರೆ. ನಡು ರಸ್ತೆಯಲ್ಲಿ ಯಾರನ್ನು ಕತ್ತರಿಸಿದ್ರು ಅವನಿಗೆ ಶಿಕ್ಷೆ ಆಗೋದು ಸಾಕ್ಷಿ ಸಿಕ್ಕಾಗ ಮಾತ್ರ. ಹೌದಾ? ಅಯ್ಯೋ, ನನಗಿದು ಗೊತ್ತೇ ಇರಲಿಲ್ಲ. ತಿಳಿಸ್ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನೀನ್ 1000 ಕತೆ ಕಟ್ಟಿ ಹೇಳಿದ್ರು ಅದರಿಂದ ನನಗೆ ಯಾವ ತೊಂದರೆನೂ ಆಗಲ್ಲ. ಯಾಕೆ ಅಂದ್ರೆ ಸತ್ಯ ಏನಾದ ಅಂತ ಯಾರಿಗೂ ಗೊತ್ತಿಲ್ಲ. ಬಟ್ ನನಗೆ ಗೊತ್ತಿದೆ. ಏನು ಈ ರೀತಿ ಸುಳ್ಳು ಹೇಳಿ ನನ್ನನ್ನು ಹೆದರಿಸಬೇಕು ಅನ್ಕೊಂಡಿದ್ಯಾ? ಇಲ್ಲ, ಸತ್ಯ ಹೇಳಿ ಹೆದರಿಸ್ತಾ ಇದ್ದೀನಿ ಅನ್ಕೊ. ವಿಶುರಾಧಿಕನ ಮುಗಿಸ್ಬಿಡೋದಕ್ಕೆ ಸತ್ಯನ ನೀವೇ ಕಳಿಸಿದ್ದು ಅಂತ ನನಗೆ ಚೆನ್ನಾಗಿ ಗೊತ್ತು. ಸುಳ್ಳು ಹೇಳ್ತಾ ಇದೀಯ ನೀನು? ನಾನು ಹೇಳ್ತಿರೋ ಸತ್ಯ ಅನ್ನೋದನ್ನ ಕನ್ನಡಿ ಮುಂದೆ ನಿಂತು ನೀವೇ ನಿಮ್ಮ ಮುಖ ನೋಡ್ಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ. ನೋಡಿ, ವಿಶುರಾಧಿಕನ ಕೊಲ್ಲೋದಕ್ಕೆ ನೀವು ಸತ್ಯನ್ಗೆ ಸುಪಾರಿ ಕೊಟ್ಟಿದ್ರಿ. ಅವನ್ ಗೋವಾಗೆ ಬಂದಿದ್ದ, ವಿಶುರಾಧಿಕನ ಕೊಲ್ಲೋದಕ್ಕೆ ಪ್ರಯತ್ನನೂ ಪಟ್ಟಿದ್ದ. ಆ ಪ್ರಯತ್ನನ ನಾನೇ ತಪ್ಪಿಸಿದೆ ಅನ್ನೋ ವಿಚಾರನ ಸತ್ಯ ನಿಮ್ಗೆ ಫೋನ್ ಮಾಡಿ ಹೇಳಿದ್ದ ಅನ್ನೋ ವಿಷಯ ನನಗೆ ಗೊತ್ತಿತ್ತು. ನೀವು ಅನ್ಕೋತಾ ಇರ್ಬೋದು ಸತ್ಯನ ನಾನು ಮುಗಿಸ್ಬಿಟ್ಟಿದ್ದೀನಿ ಅಂತ. ಇಲ್ಲ, ಅವನಿಗೇನೂ ಆಗಿಲ್ಲ. ನಾನು ಬೇಕು ಅಂದಾಗ ಬಂದು ಎಲ್ರೆದ್ರಿಗೂ ಸತ್ಯನೇ ಹೇಳ್ತಾನೆ. ಪ್ರದೀಪ್ ಅವರೇ, ವಿಶುರಾಧಿಕಗೆ ಸಹಾಯ ಮಾಡ್ತಿರೋದಕ್ಕೆ, ಪದೇ ಪದೇ ನಿಮ್ಮ ಮನೆಗೆ ಬಂದು ಹೋಗ್ತಾ ಇರೋದಕ್ಕೆ ನನಗೆ ಸಾವಿರಾರು ಕಾರಣಗಳಿರುತ್ತೆ. ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋದು ಬೇಡ. ನೀವು ಜೈಲ್ ಕಂಬಿ ಎಣಿಸೋದಕ್ಕೆ ಸತ್ಯ ಬಂದು ಒಂದೇ ಒಂದು ಸಾಕ್ಷಿ ಹೇಳಿದ್ರು ಸಾಕು. ಅರ್ಥ ಆಯ್ತಾ?
ಸಾರಿ ಸತ್ಯ, ನಿನ್ನ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಕೈಕಾಲು ತೊಳ್ಕೊಂಡು ಬನ್ನಿ, ತಟ್ಟೆ ಹಾಕಿದ್ದೀನಿ, ಊಟ ಮಾಡೋಣ. ಮಾಡೋಣ ದೇವಕಿ. ರಾಧಿಕಾ ಮನೇಲಿದ್ರೆ ಬೆಳೆದು ದುಡಿಯೋ ಮಗ ಮನೇಲಿದ್ದ ಹಾಗಿರುತ್ತೆ. ಅವಳು ಮುಖ ನೋಡ್ತಾ ಇದ್ರೆ ಕೆಲಸ ಮುಗಿಯೋದೇ ಗೊತ್ತಾಗೋದಿಲ್ಲ. ಅವಳು ಮನೆ ತುಂಬಾ ಓಡಾಡ್ತಾ ಇದ್ರೆ ಮನೆ ತುಂಬದಾಗಿರುತ್ತೆ. ನನಗನ್ಸುತ್ತೆ ನಾವು ಅವಳಿಗೆ ಇಷ್ಟು ಬೇಗ ಮದುವೆ ಮಾಡಿ ತಪ್ಪು ಮಾಡ್ಬಿಟ್ವೇನೋ ಅಂತ. ಸರಿಯಾಗಿ ಹೇಳಿದ್ರಿ ನೀವು. ಹಾಗಂತ ಅವಳನ್ನ ಇದೇ ಮನೆಯಲ್ಲೇ ಇರಿಸ್ಕೊಂಡು ಕಾಲ ಕಳಿಯಕ್ಕಾಗ್ತಿತ್ತ? ಹಾಗಲ್ಲ ದೇವ್ಕಿ. ಅಳಿಯಂದ್ರ ಹತ್ರ ಮಾತಾಡಿ ಅವ್ರನ್ನ ಒಪ್ಸಿ ಇನ್ನೂ ಸ್ವಲ್ಪ ದಿನಗಳ ಕಾಲ ಆ ಮಗುನ ನಮ್ಮ ಮನೇಲೇ ಇಟ್ಕೊಂಡು ಆಮೇಲೆ ಮದುವೆ ಮಾಡ್ಕೊಡ್ಬೋದಾಗಿತ್ತು. ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗು ಅಂತ ಯಾತಕ್ಕೆ ಹೇಳಿದ್ರೆ ಅನ್ನೋ ಹಿರಿಕರು ಹೆಣ್ಮಕ್ಕಳನ್ನ ಮದುವೆ ಆದ್ಮೇಲೂ ನಮ್ಮ ಮನೇಲೇ ಇಟ್ಕೊಳ್ಳೋ ಹಾಗಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು. ರಾಧಿಕಾ ಈಗ ಮನೇಲಿದ್ದಿದ್ರೆ ಪುಟ್ ಪುಟ್ಟ ಹೆಜ್ಜೆ ಹಾಕೊಂಡು ಮನೆ ತುಂಬಾ ಅಪ್ಪ 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 ಅಂತ ದಿನಕ್ಕೆ 100 ಸಲ ಕರೆದಿರೋಳು. ದೇವ್ಕಿ, ಆ ಕೂಸು ನಮ್ಮ ಮನೇಲಿ ಇದ್ದಿದ್ರೆ ದಿನಾಗ್ಲೂ ನಮ್ಮ ಯೋಗಕ್ಷೇಮ ವಿಚಾರಿಸ್ತಾ ಇದ್ಲು. ಅಪ್ಪ ದೇವಸ್ಥಾನಕ್ಕೆ ಹೋಗಿದ್ರ, ಅಪ್ಪ ಊಟ ಮಾಡಿದ್ರ, ಅಪ್ಪ ತಿಂಡಿ ತಿಂದ್ರ, ಅಪ್ಪ ಓಡಾಡ್ಬೇಡಿ, ಅಪ್ಪ ವಿಶ್ರಾಂತಿ ತಗೊಳ್ಳಿ, ಹೀಗೆ ದಿನಕ್ಕೆ 100 ಸರ್ತಿ ನನ್ನನ್ನು ಕರೀತಾ ಇದ್ದೆ. ಈಗ ಆ ಮಗು ಮದುವೆ ಮಾಡಿಕೊಂಡು ದೂರದಲ್ಲಿ ತನ್ನ ಗಂಡನ ಮನೇಲಿದ್ದಾಳೆ. ಅವಳು ಈ ಮನೇಲಿಲ್ಲ ಅನ್ನೋದನ್ನು ನೆನೆಸ್ಕೊಂಡ್ರೆ ನಂಗೆ ಸಂಕಟ ಆಗುತ್ತೆ ದೇವ್ಕಿ. ರೀ, ನನಗ್ ನಿಮ್ ಸಂಕಟ ಅರ್ಥ ಆಗತ್ತೆ. ಆದ್ರೆ ಒಂದ್ ಹೆಣ್ಣಾಗಿ ನಾನು ನನ್ನ ಮಗಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ಬೇಕಲ್ವಾ? ದೇವ್ಕಿ, ಅಳಿಯಂದ್ರ ಜೊತೆ ರಾಧಿಕಾ ಬಂದು ಹೋದ್ಮೇಲಂತೂ ನನಗೊಂದು 100 ಆನೆ ಬಲ ಬಂದುಬಿಟ್ಟಿದೆ ನೋಡಿ. ನಿನ್ನೆ ರಾತ್ರಿ ನನ್ನ ಯೋಗಕ್ಷೇಮ ವಿಚಾರಿಸ್ಕೊಂಡು, ಅಪ್ಪ ಅಮ್ಮ ನೀವಿಬ್ರು ನಮ್ಮನೆಗೆ ಬಂದ್ಬಿಡಿ, ನಾನು ನಿಮ್ಮನ್ನ ನೋಡ್ಕೊಳ್ತೀನಿ. ಆ ಮಾತು ಕೇಳಿದ್ಮೇಲಂತೂ ಇಡೀ ನನ್ನ ಜೀವನನೇ ಸಾರ್ಥಕ ಆಗೋಯ್ತು ಅನ್ನಿಸ್ಬಿಡ್ತು ನನಗೆ. ರೀ, ವಿಶ್ವ ರಾಧಿಕನ ಜೊತೆ ನೋಡೋದಕ್ಕೆ ಎಷ್ಟು ಸಂತೋಷ ಆಗತ್ತೆ ಗೊತ್ತಾ? ನಮ್ ರಾಧಿಕಾ ಈ ಮನೆಗಿಂತ ಆ ಮನೇಲಿ ತುಂಬಾ ಸಂತೋಷವಾಗಿದ್ದಾಳೆ ರೀ. ವಿಶ್ವನೇ ಅವಳ ಪ್ರಪಂಚ. ಅವಳ ಹೊಟ್ಟೆಲ್ ಬೆಳೀತಾ ಇರೋ ಆ ಕಂದ ಮನೆ ಅವಳಗ್ ಸರ್ವಸ್ವ ಆಗ್ಬಿಟ್ಟಿದೆ ರೀ. ಆದ್ರೆ ಏನ್ ಮಾಡ್ತೀಯಾ,
ಅವಳು ಎಷ್ಟೇ ಸಂತೋಷವಾಗಿರ್ಬೇಕು ಅಂತ ಪ್ರಯತ್ನ ಪಟ್ಟರು ಈ ಕೆಲವು ಕ್ಷುದ್ರ ಗ್ರಹಗಳಿದೆಯಲ್ಲ ಅದು ಅವಳ ಸಂತೋಷನ ನೆಮ್ಮದಿನ ಕಿತ್ಕೊಳ್ಳೋ ಪ್ರಯತ್ನ ಮಾಡ್ತಾನೇ ಇದೆ. ಇರ್ಲಿ ಬಿಡು, ಆದ್ರೆ ಒಂದು ಇವರಿಬ್ಬರ ಸಂಬಂಧ ಇದೆಯಲ್ಲ ಇದು ದೈವಿಕವಾದದ್ದು. ಅದಕ್ಕೆ ಇವರಿಬ್ಬರ ಸಂಬಂಧ ಇನ್ನೂ ಗಟ್ಟಿ ಆಗ್ತಾನೇ ಇದೆ. ಅದು ನನಗೆ ಸಂತೋಷ. ನಮ್ಮ ರಾಧಿಕನ ನೋಡ್ಕೊಳ್ಳೋದಕ್ಕೆ ಅಳಿಯಂದ್ರಷ್ಟೇ ಅಲ್ಲ, ಅವಳ ಜೊತೆ ಆ ದೈವದ ಅನುಗ್ರಹ ಇದೆ. ಅದು ಅವಳನ್ನ ಕಾಪಾಡುತ್ತೆ. ಅವಳ ರಕ್ಷಣೆಗೆ ಖಂಡಿತ ನಿಲ್ಲುತ್ತೆ. ನಡಿಪಡಿಸು. ಆ ದೇವರು ಯಾರ ರಕ್ಷಣೆಗೆ ನಿಲ್ತಾನೆ ಅಂತ ಗೊತ್ತಾಗುತ್ತೆ. ನನ್ನ ಮೊಮ್ಮಗಳು ಅವರಿಬ್ಬರ ಸಂಬಂಧಕ್ಕೆ ಎಳ್ಳು ನೀರು ಬಿಟ್ಟು ವಿಷು ವಿಶಾಖ ಅನ್ನೋ ಸಂಬಂಧಕ್ಕೆ ಹಾಲು ಜೇನು ಬಿಡ್ತಾಳೆ. ನೋಡ್ತಾಯಿ ಕೆಲವರು ಹಣೆಯಲ್ಲಿ ಬ್ರಹ್ಮ ಇಂಥವ್ರು ಅಂತಾನೆ ಬರೆದಿರ್ತಾರೆ. ಇನ್ ಕೆಲವರು ತಮ್ಗಿಷ್ಟವಾದ ಹೆಸರನ್ನ ತಮ್ಮ ಹೃದಯದಲ್ಲೇ ಬರ್ಕೊಂಡಿರ್ತಾರೆ. ಆ ದೇವರು ಅದನ್ನ ಅಳಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾನೆ ಇರ್ತಾನೆ. ಆದ್ರೆ ನಾನು ನನ್ನ ಹೃದಯದಲ್ಲಿ ನನಗಿಷ್ಟವಾದ ಹೆಸರನ್ನ ಬರ್ಕೊಳ್ತಾನೆ ಇದ್ದೀನಿ. ನೋಡೋಣ ಅವನ ಕರ್ತವ್ಯ ಮತ್ತೆ ನನ್ನ ಪ್ರೀತಿ ಮಧ್ಯೆ ಯಾರು ಗೆಲ್ತಾರೆ ಅಂತ. ಶಾಂತನು, ಬನ್ನಿ ಬನ್ನಿ ಕೂತ್ಕೊಳ್ಳಿ. ಏನ್ ವಿಷು, ನಮ್ಮನೆವರೆಗೂ ಬಂದ್ಬಿಟ್ಟಿದ್ದೀರಾ? ಹಾಗೆ ಸುಮ್ಮನೆ ನಿಮ್ಮ ಜೊತೆ ಮಾತಾಡೋಣ ಅನ್ಸ್ತವ್ರು, ಅದಕ್ಕೆ ಬಂದ್ಬಿಟ್ಟೆ. ಏನದು ಫೋಟೋ ಜೊತೆ ಏನೋ ಮಾತಾಡ್ತಾ ಇದ್ರಿ? ಯಾರ ಫೋಟೋ ಅದು? ಇದಾ ನನ್ನ ನೆನಪುಗಳದ್ದು ವಿಷು. ಅವಳನ್ನ ಮರಿಬೇಕು ಅಂತ ಯೋಚನೆ ಮಾಡ್ತಾ ಮಾಡ್ತಾ ಮತ್ತೆ ಅವಳನ್ನ ನೆನಪಿಸ್ಕೊತಾನೆ ಇದ್ದೀನಿ. ಇದು ನನ್ನ ಅಸಹಾಯಕತೆ ಬಿಡಿ. ಓಕೆ, ಏನ್ ತಗೋತೀರಾ? ಡ್ರಿಂಕ್ಸ್? ಅದೆಲ್ಲ ಕುಡಿಯಲ್ಲ. ಕೂಲ್ ಡ್ರಿಂಕ್ಸ್ ತಗೊಂಡ್ಬರ್ತೀನಿ. ಇಲ್ಲ ಪರವಾಗಿಲ್ಲ ಶಾಂತನು, ನೀವು ಕೂತ್ಕೊಳ್ಳಿ. ಇಲ್ಲ, ತಗೊಂಡ್ಬರ್ತೀನಿ.
ವಿಶು ತಗೊಳ್ಳಿ. ಥ್ಯಾಂಕ್ ಯು. ನೀವು ತಗೊಳ್ಳಿ. ವಿಶು ಯಾಕೆ ಡಲ್ ಆಗಿದ್ದೀರಾ? ಏನ್ ವಿಷಯ? ಆರೋಗ್ಯ ಸರಿ ಇಲ್ವಾ? ಹಾಗೇನಿಲ್ಲ ಶಾಂತನು, ಚೆನ್ನಾಗೇ ಇದ್ದೀನಿ. ಅಷ್ಟಿಲ್ದೆ ಹೇಳ್ತಾರ ವಿಶ್ವ, ಮುಖ ಮನಸ್ಸಿನ ಪ್ರತಿರೂಪ ಅಂತ. ನಿಮ್ಮ ಮನಸ್ಸಲ್ಲಿದ್ದು ನಿಮ್ಮ ಮುಖದಲ್ಲಿ ಕಾಣಿಸ್ತಾ ಇದೆ. ಹೇಳಿ. ಮನೆಯಲ್ಲಿ ಯಾರಿಗೂ ನೆಮ್ಮದಿ ಇಲ್ದ ಹಾಗಾಗಿದೆ ಶಾಂತನು. ನನ್ನ ಜೀವನದಲ್ಲಿ ಹೀಗಾಗತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನನಗೆ ಗೊತ್ತಿಲ್ಲ ನನ್ನ ಜೀವನದಲ್ಲಿ ಏನೆಲ್ಲ ನಡೆದೋಯ್ತು. ರಾಧಿಕನ್ ಜೊತೆ ನೆಮ್ಮದಿಯಾಗಿ ಬಾಳ್ಬೇಕು ಅನ್ಕೊಂಡಿದ್ದೆ. ಎಲ್ಲ ಸುಳ್ಳಾಗ್ತಿದೆ. ನನ್ನಿಂದ ನಮ್ಮ ಮನೆಯವ್ರು ಎಲ್ರಿಗೂ ನೋವು ಶಾಂತನು. ಹೆಸರಿಗೆ ಮಾತ್ರ ಧರ್ಮಾಧಿಕಾರಿ ನಾನು, ಆದರೆ ನನ್ನಿಂದನೇ ನನ್ನ ಕುಟುಂಬಕ್ಕೆ ನ್ಯಾಯ ಕೊಡೋದಕ್ಕಾಗ್ತಾ ಇಲ್ಲ. ನಾನು ಮಾಡಿದ ಒಂದೇ ಒಂದು ತಪ್ಪಿಂದ ನಮ್ಮ ಮನೆಯವ್ರ ನೆಮ್ಮದಿ ಎಲ್ಲ ಹಾಳಾಗ್ತಾ ಇದೆ. ನನ್ಗೆ ಅರ್ಥ ಆಯ್ತು ವಿಶ್ವ. ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಒಂದು ಅರ್ಥ ಆಗ್ತಿಲ್ಲ ಶಾಂತನು. ಪ್ರತಿದಿನ ಮನೇಲಿ ನರಕ ಸೃಷ್ಟಿ ಆಗ್ತಾ ಇದೆ. ವಿಶಾಖನ್ ಡಿವೋರ್ಸ್ ಕೊಡದೆ ರಾಧಿಕನ್ ಮದುವೆ ಆಗಿರೋ ತಪ್ಪಿಗೆ ಈಗ ನಾವು ಅನುಭವಿಸ್ತಾ ಇದ್ದೀನಿ. ಎಷ್ಟೊಂದು ದುರಾಸೆ ಅಲ್ವಾ?